ಅಭಿವೃದ್ಧಿ ಕೆಲಸಗಳಿಗೆ ನಾವು ಈಗಾಗಲೇ ಚಾಲನೆಯನ್ನ ಕೊಟ್ಟಿದ್ದೀವಿ. UDF ನಲ್ಲಿ ಈಗಾಗಲೇ 100 ಕೋಟಿ ರೂಪಾಯಿ ಕೆಲಸಕ್ಕೆ ನಾವು ಗುದ್ದಲಿ ಪೂಜೆಗಳನ್ನ ಮಾಡಿದ್ವಿ. ಆ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ, ಕೆಲಸ ಕಾರ್ಯಗಳು ಚೆನ್ನಾಗಿದೆಯಾ, ಕ್ವಾಲಿಟಿ ಚೆನ್ನಾಗಿದೆಯಾ ಅನ್ನೋದನ್ನ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ನಾನು, ನಮ್ಮ ಕಮಿಷನರ್ಗಳು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಕೌನ್ಸಿಲರ್ಗಳು, ನಮ್ಮ ಇಂಜಿನಿಯರ್ ಎಲ್ಲರೂ ಕೂಡ ಇವತ್ತು ಮೈದಾನಕ್ಕೆ ಇಳಿಗಿದ್ದೀವಿ. ಅದ್ರ ಜೊತೆಯಾಗಿ ಫ್ಲಡ್ ಒಂದಷ್ಟು ಕೆಲಸ ಐತಿ. ಇವೆಲ್ಲ ಇಲ್ಲಿ ನಾವು ನಿಂತಿರೋದಿಲ್ಲ ಫ್ಲಡ್ ಅಮೌಂಟ್. ಇವೆಲ್ಲಾನು ಕೂಡ ಫ್ಲಡ್ ಅಲ್ಲಿ ನಮ್ಮಲ್ಲಿ ಒಂದು 7 ಕೋಟಿ ರೂಪಾಯಿ ದುಡ್ಡಿತ್ತು ಫ್ಲಡ್. ಆ ಫ್ಲಡ್ ಅಮೌಂಟ್ ಎಲ್ಲೆಲ್ಲಿ ಖರ್ಚು ಮಾಡಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರೆ ಇಲ್ಲ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಎಲ್ಲ ಮಾಡಿದ್ರೆ 2 ರೋಡ್, ಬನ್ನಿ ಮಕ್ಕಳಪ್ಪನ ದೇವಸ್ಥಾನದ ಒಂದು, ನಮ್ಮ ಮಶಾಣದ ಹತ್ರ ಒಂದು ರೋಡ್ ಮುಗಿದ್ರೆ ಸಾಕಷ್ಟು ನಮ್ಗೆ ಈಗಾಗಲೇ ಫ್ಲಡ್ ಕೆಲಸ ಎಲ್ಲ ಮುಗೀತು ಎಲ್ಲಾನು ಕೂಡ. ಸೊ UDF ಕೆಲಸ ಈಗಾಗಲೇ ನಾವು ಸ್ಟಾರ್ಮ್ ಡ್ರೈನ್ ಇದ್ರದ್ದು ರಿಟರ್ನಿಂಗ್ ವಾಲ್ ಕಟ್ಟಬೇಕಾಯ್ತು, ಅದು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಈ UDF ಏನು 100 ಕೋಟಿ ರೂಪಾಯಿ ಕೆಲಸ ಈಗ ಚಾಲನೆ ಕೊಟ್ಟಿದ್ದೀವಿ, ಅದು ಕೂಡ ಕೆಲಸ ಕಾರ್ಯ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಕೆಲವು ಕಷ್ಟ ಸುಖ ಹೇಳ್ಕೊತಾ ಇದಾರೆ. ಕಾಂಟ್ರಾಕ್ಟ್ರು ಮಧ್ಯ ಪೈಪ್ ಬರಬೇಕು, ಸಣ್ಣ ರೋಡು ಆಗ್ತಾ ಇಲ್ಲ, ಕೆಲಸ ಸಾಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಅದನ್ನ ನಾನು ಕಮಿಷನರ್ ಜೊತೆಲಿ ಈಗಾಗಲೇ ನಾನು ಮಾನ್ಯ ಮಂತ್ರಿಗಳು ಸುರೇಶ್ ಸಾಹೇಬ್ರ ಜೊತೆಲಿ ಕಮಿಷನರ್ಗೆ ಮತ್ತು ನಮ್ಮ ಇಂಜಿನಿಯರ್ಗಳೆಲ್ಲ ಕರ್ಕೊಂಡೋಗಿ ಈಗಾಗಲೇ ಒಂದು ಸಭೆಯನ್ನ ಮಾಡಿದ್ದೀನಿ. ಇನ್ನೊಂದು ಸಭೆ ಮಾಡ್ಲಿಕ್ಕೆ ಹೇಳ್ತಾ ಇದ್ರೆ 10 ಹಲವು ಕೆಲಸಗಳು ಇವತ್ತು ಬಾಕಿ ಇದೆ ನಗರದಲ್ಲಿ. ಸೊ ಇವತ್ತು ನನಗೆ ಕೊಟ್ಟಂತ ಅವಕಾಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಜವಾಬ್ದಾರಿ ನನ್ನ ಮೇಲಿದೆ. ಆ ನಿಟ್ಟಿನಲ್ಲಿ ಆವಾಗ ಅಧಿಕಾರಿಗಳಿಗೆ ಮತ್ತು ಕೆಲಸ ಕಾರ್ಯ ತಗೋದಂತ ಕಾಂಟ್ರಾಕ್ಟರ್ಗಳಿಗೆ ಒಂದು ಚಾಟಿಯನ್ನ ಬೀಸ್ತಾ ಅವರಿಗೆ ಕಿವಿ ಮಾತನ್ನ ಹೇಳ್ತಾ ಕೆಲಸ ಕಾರ್ಯಗಳನ್ನ ಸಾಗಿಸಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಕೆಲಸ ಮಾಡ್ತಾ ಇದೀವಲ್ಲ, ಈಗಾಗಲೇ 7ನೇ ವಾರ್ಡಲ್ಲಿ ಸಾಕಷ್ಟು ರೋಡ್ಗಳು ಕಾಂಕ್ರೀಟ್ ಕೆಲಸ, ಅಲ್ಲಿ ರಥ ಸಾಗಣೆ ಆಗ್ತದೆ, ಪೂಜೆ ಪುನಸ್ಕಾರ ಮಾಡಬೇಕು, ಅದನ್ನ ಸ್ವಲ್ಪ ಬೇಗ ಮಾಡ್ಕೊಡಿ ಅಂತ ಹೇಳಿದ್ರು. ಅದನ್ನ ನಮ್ಮ ಅಧಿಕಾರಿಗಳಿಗಾಗಲೇ ಹೋಗಿ ಸುಮಾರಷ್ಟು ರೋಡ್ಗಳು ಕಾಂಕ್ರೀಟ್ ತುಂಬಾ ಚೆನ್ನಾಗಿ ಕಾಂಕ್ರೀಟ್ ಮಾಡಿದ್ದಾರೆ. ನಾನು ಅನ್ಕೊಂಡು ಇರಲಿಲ್ಲ ಅಷ್ಟೊಂದು ಚೆನ್ನಾಗಿ ಬರ್ತದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ರೋಡ್ ಕಾಂಕ್ರೀಟ್ ಕೆಲಸ ಮಾಡಿದೆ. 22ನೇ ವಾರ್ಡಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 8-10 ವಾರ್ಡಲ್ಲಿ ಈಗಾಗಲೇ ಚಾಲನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಕಡೆನೂ ಕೆಲಸ. ಈಗ ಟ್ರಯಲ್ 2ನೇ ವಾರ್ಡಲ್ಲೂ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದೀವಿ. ಸೊ ಈಗಾಗಲೇ ಸಾಕಷ್ಟು ವಾರ್ಡ್ಗಳು ನಾನು ಹೇಳಿದ್ದೀನಿ. ಈಗ ಮುಖ್ಯವಾದ ರೋಡ್ಗಳನ್ನ ತಗೊಳ್ಳೋಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾ ಇದ್ದೀನಿ. ಈ ಸಣ್ಣ ರೋಡ್ಗಿಂತ ದೊಡ್ಡ ರೋಡ್ಗಳನ್ನ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ರೋಡ್ಗಳನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀನಿ. ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಕುಡಿ ನೀರು ಮಾಡ್ತಾ ಇದ್ವಲ್ಲ, ಕುಡಿ ನೀರು ನಡೀತಿದೆ ಇದೆಯಲ್ಲ, ಟಾಸ್ಕ್ ಫೋರ್ಸ್ ಕಮಿಟಿ ಇದೆಯಲ್ಲ, ಶಾಸಕರ ಇದರಲ್ಲಿ ಟಾಸ್ಕ್ ಫೋರ್ಸ್ ಇದೆಯಲ್ಲ. ನಾವೆಲ್ಲ ಹೋದ ವರ್ಷ ಟಾಸ್ಕ್ ಫೋರ್ಸ್ ಅಲ್ಲಿ ಸಾಕಷ್ಟೆಲ್ಲ ಬೋರ್ಗಳು ಮಾಡಿದ್ದೀವಿ, ಮೋಟರ್ ಇಳಿಸಿದ್ದೀವಿ, ಟ್ಯಾಂಕರ್ಗಳು ಹೊರಟಿದ್ದೀವಿ, ಹೈಯರ್ ಮಾಡಿದ್ದೀವಿ. ಬೇರೆ ಕಡೆ ಪ್ರೈವೇಟ್ ಎಲ್ಲ ಬೋರೆಲ್ಲ ನಾವು ನೀರನ್ನು ತಗೊಂಡಿದ್ದೀವಿ. ಟಾಸ್ಕ್ ಫೋರ್ಸ್ ಏನು ಕೆಲಸ ಮಾಡಬೇಕು ಅಂತ ಹೇಳಿ ನಿಗದಿ ಮಾಡಿದೆ. ಆ ಷರತ್ತಿನ ಒಳಗಡೆ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ವಿ. ಇವತ್ತೂ ಇದೆ, ಯಾವತ್ತೂ ಇದೆ. ಎಲ್ಲಿವರೆಗೂ ನಮಗೆ ಸಂವಿಧಾನ ಇದೆ ಅಲ್ಲಿವರೆಗೂ ಕೂಡ ಟಾಸ್ಕ್ ಫೋರ್ಸ್ ಇರ್ತದೆ, ಶಾಸಕರು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ. ಸರ್, ಲ್ಯಾಂಡ್ ಅಕ್ವೇಷನ್ ನನಗೂ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಈಗ ಲ್ಯಾಂಡ್ ಅಕ್ವೇಷನ್ ಆಗ್ತಾ ಇದೆ. ಲ್ಯಾಂಡ್ ಅಕ್ವೇಷನ್ ನಂದು 1 ಎಕರೆ ಲ್ಯಾಂಡ್ ಅಕ್ವೇಷನ್ ಆಗ್ಬಿಟ್ಟಿದೆ. ಈಗಾಗಲೇ ಲ್ಯಾಂಡ್ ಅಕ್ವೇಷನ್ ಕಾಂಪೇಷನ್ ಕೊಡಬೇಕು. ಈಗ ಎಲ್ಲ ಕೆಲಸ ಶುರು ಮಾಡ್ತಾರೆ. ಈಗಾಗಲೇ ಟೆಂಡರ್ ಆಗ್ಬಿಟ್ಟಿದೆ. ನಮ್ಮ ಸ್ಟಾರ್ ಚಂದ್ರುಗೆನೆ ಅವ್ರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಟ್ತಾ ಇದ್ರಲ್ಲ, ಅವ್ರಿಗೆ ಆಗಿದೆ. ಇನ್ನೊಂದು ವಾರ 10 ದಿವಸದಲ್ಲಿ ಯುಗಾದಿ ಆದ ತಕ್ಷಣ ಶುರು ಮಾಡ್ತಾರೆ. ಕರ್ಸೋಣ, ಸ್ವಲ್ಪ ಒಂಚೂರು ಒಂದು ಹಂತಕ್ಕೆ ಬರಲಿ. ಸ್ವಲ್ಪ ಎಲ್ಲ ಬೆನ್ನು ನೋವು ಅಂತ ಹೇಳ್ತಾರೆ, ಕೀಲ್ ನೋವು ಅಂತಾರೆ. ರೋಡಲ್ಲಿ ಇಲ್ಲಿ ಬಿದ್ದೋಯ್ತೀನಿ ಕಾರಣ, ಅಲ್ಲಿ ಬಿದ್ದಿದ್ದೀನಿ. 25 ವರ್ಷದಿಂದ ಎಲ್ಲಿ ಬೀಳ್ತಾ ಇದ್ರು ಗೊತ್ತಿಲ್ಲ ನನಗೆ. 35 ವರ್ಷದಿಂದ ಯಾರು ಬೀಳ್ತಾ ಇರಲಿಲ್ಲ. ಯಾವ್ದು ಬಫರ್ ಝೋನ್? ಎಲ್ಲಿದೆ ಬಫರ್ ಝೋನ್? ಬಫರ್ ಝೋನ್ ಈಗಾಗಲೇ 25 ಮೀಟರ್ಗೆ 35 ಮೀಟರ್ಗಳು ಇಟ್ಟಿದ್ದಾರೆ. ಮೊದಲು 175 ಮೀಟರ್ ಇತ್ತು. ಈಗ ಅದನ್ನ ಮಾಡಿಫಿಕೇಶನ್ ಮಾಡಿ ಅದನ್ನ 25 ಮೀಟರ್ಗೆ ಇಟ್ಟಿದ್ದಾರೆ. ಅದನ್ನ 25ಕ್ಕೂ 35ಕ್ಕೂ ಇಟ್ಟಿದ್ದಾರೆ. ಸೊ ಬಫರ್ ಝೋನ್ಗೆ ಕಾಂಪೆನ್ಸೇಷನ್ ಕೊಡ್ಲೇಬೇಕಲ್ವಾ? ಗೊತ್ತಿಲ್ಲ. ನಾನು ಹೋರಾಟ ಮಾಡುವ. ಈಗ ನಂದೇ ಜಮೀನು ಹೋಯ್ತು, ನಾನು ಹೋರಾಟ ಮಾಡ್ಬೇಕಲ್ಲ. ಈಗ ನನ್ನ ಕನಸು ಸ್ವಿಮ್ಮಿಂಗ್ ಪೂಲ್ ಮಾಡೋದು ನನ್ನ ಕನಸು. ಈಗ ಡಿಸ್ಟಿಕ್ ಫೀಲ್ಡು ನಮ್ದು, ಜಿಲ್ಲಾ ಕ್ರೀಡಾಂಗಣ ಹೆಂಗಿತ್ತು, ಈಗ ಹೆಂಗಿದೆ? ಮಾಡ್ತಾ ಇದೀವಲ್ವ ಕೆಲಸ. ರೋಡ್ ಹೆಂಗಿತ್ತು, ಮಾಡ್ತಾ ಇದೀವಿ. ನೀರು ಹೆಂಗಿತ್ತು, ಮಾಡ್ತಾ ಇದ್ದೀವಿ. ಈಗ ಪಾರ್ಕ್ ಮಾಡಬೇಕು, ಪಾರ್ಕ್ ಮಾಡ್ತೀವಿ. ಸೈಟ್ ಕೊಡಬೇಕು, ಸೈಟ್ ಕೊಡ್ತೀವಿ. 1.5 ವರ್ಷ 1.25 ವರ್ಷ ಹೆಂಗ ಇವತ್ತು ಪೈರ್ ಹಾಕ್ಬಿಟ್ಟು ನಾಳೆ ಬೆಳಗ್ಗೆ ನಾವು ಇದಕ್ಕೆ ಕುಡ್ಲೆತ್ಕೊಂಡು ತೆನೆ ಹತ್ತಕ್ಕಾದತ್ತು, ಹೊಲ ಕೊಯ್ಯೋಕ್ಕಾದತ್ತು. 60 ಎಕರೆ ಗುರ್ತಿಸವ್ರೆ, ಇನ್ನೂ 60 ಎಕರೆ ಮಾಡಬೇಕು. ಇವತ್ತು ನಾಳೆ ಯಾವ್ದು ಖರೀದಿ ಮಾಡ್ತಾ ಇದ್ದೀವಿ, ಜಮೀನು ಯಾರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ದುಡ್ಡು ಇದೆ ನಮ್ಮ ಹತ್ರ, ದುಡ್ಡನ್ನು ಸೇವ್ ಮಾಡ್ಕೊಂಡಿದ್ದೀವಿ, ಮಾಡ್ತೀವಿ. ಇನ್ನೊಂದು ವರ್ಷದಲ್ಲಿ ರಾಮನಗರ ಒಂದು ಹಂತಕ್ಕೆ ಬರ್ತಿದೆ. ಗೂಡನ್ ಮಾರ್ಕೆಟಲ್ಲಿ ಕೆಲಸ ಆಯಿತು. ಗೂಡನ್ ಮಾರ್ಕೆಟ್ಗೆ 2 ಕೋಟಿ ಕೊಟ್ಟಿದ್ದೀವಿ. ಜಿಲ್ಲಾಕ್ಕೆ ಇದಕ್ಕೆ ರಂಗಮಂದಿರಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ರಂಗಮಂದಿರಕ್ಕೆ ಜಾಗನ ಗುರುತಿಸಿ ಕೊಟ್ಟಿದ್ದೀವಿ. ರಸ್ತೆ ಇಲ್ಲ ಅಂತ ಹೇಳಿ ರಸ್ತೆ ಮಾಡ್ತಾ ಇದ್ದೀವಿ. ಚರಂಡಿ ಇಲ್ಲ, ಚರಂಡಿ ಮಾಡಿಸ್ತಾ ಇದ್ದೀವಿ. ಹೈಟೆಕ್ ಶಾಲೆಗಳು ಬೇಕಾಗಿತ್ತು, ಹೈಟೆಕ್ ಶಾಲೆಗಳು ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಆಲೋಚನೆಗಳನ್ನು ಮಾಡಿ ಕೆಲಸ ನಿಮ್ಮ ಆಶೀರ್ವಾದದಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಮುಖ್ಯಮಂತ್ರಿಗಳ ಜೊತೆಲಿ ನಿನ್ನೆ ನೇರವಾಗಿ ಕೂತು ಮಾತಾಡಿ ನನ್ನ ರಾಮನಗರದ ವಿಚಾರ ನಾನು ಮಾತಾಡಿದ್ದೀನಿ. ನೀವು ನನಗೆ ಮಾತು ಕೊಟ್ಟಿದ್ದೀರಿ, ನನಗೆ 100 ಕೋಟಿ ರೂಪಾಯಿ ನೀವು ನಾನು ಕೊಡಲೇಬೇಕಂತೇಳಿ ಒತ್ತಾಯ ಮಾಡಿದ್ದೀನಿ.
ನಿನ್ನೆ ಮುಖಾಮುಖಿ 1 hour ಕೈ ಹಿಡಿದು ಕೇಳ್ಕೊಂಡಿದ್ದೀನಿ. ಅವ್ರ ಹತ್ರ ಆಶೀರ್ವಾದನೂ ಪಡ್ಕೊಂಡು ಬಂದಿದ್ದೀನಿ. ಇಲ್ಲ ನಾನು ಕೊಡ್ತೀನಿ, ನಿಮ್ಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. 100 ಕೋಟಿ ರೂಪಾಯಿ ಮತ್ತೆ ಅನುದಾನ CM ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮತ್ತೆ ತಗೊಬರ್ತೀನಿ, ಕೆಲಸ ಮಾಡ್ತೀನಿ.